ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿನ್ನಿ ಡಿಸೈನ್ಸ್. ಇವತ್ತು ನಾವು ಈಸಿ ಮೆಥಡ್ ಆಗಿ ಒಂದು ಬೀಡು ಕುಚ್ಚು ಆ ಥರ ಬರೋದು ಹೇಗೆ ಅಂತ ತೋರಿಸಿ ನೋಡಿ. ತುಂಬ ಸಿಂಪಲ್ ಆಗಿದೆ, ತುಂಬ ಈಸಿ. ಎಲ್ಲರೂ ಹೊಸ್ದಾಗಿ ಕಲಿಯೋರು, ಬಿಗ್ನರ್ಸರು ಎಲ್ಲರೂ ಟ್ರೈ ಮಾಡ್ಬೋದು. ಈ ಡಿಸೈನು ಅಷ್ಟೇ ಈಸಿಯಾಗಿದೆ ನೋಡಿ. ಟೆಜಲ್ಸ್ ಕೂಡ ನಾನು ರೆಡಿ ಮಾಡ್ಕೊಂಡಿಲ್ಲ ಫಸ್ಟೇ, ಹಾಗೆ ಡೈರೆಕ್ಟಾಗಿ ಹಾಕೋದು ಹೇಗೆ ಅಂತ ನಿಮ್ಗೆ ತೋರಿಸ್ತೀನಿ. ಫುಲ್ ವಿಡಿಯೋ ಆದರೆ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ ವಿಡಿಯೋ ನೋಡಿ ಫ್ರೆಂಡ್ಸ್, ನಿಮಗೆ ಗೊತ್ತಾಗುತ್ತೆ. ಮೊದಲಿಗೆ ನಾನು ಕಾಟನ್ ಥ್ರೆಡ್ಡು ಹೆಮ್ಮಿಂಗ್ ನೀಡಲ್ಗೆ ಹೇರ್ಸ್ ಇಟ್ಕೊಂಡಿದ್ದೀನಿ. 4 ರೌಂಡ್ಸ್ ಥ್ರೆಡ್ ತಗೊಂಡಿದ್ದೀನಿ, ಕಾಟನ್ ಥ್ರೆಡ್ಡು. ಅದೇ ನೀಡಲ್ಗೆ ಏರಿಸಿದ್ರೆ 8 ರೌಂಡ್ಸ್ ಆಗುತ್ತೆ ಫ್ರೆಂಡ್ಸು. ಈ ಥರ ನೀಡಲ್ಗೆ ಏರಿಸಿ ಇಟ್ಕೊಂಡಿದ್ದೀನಿ. ಮತ್ತು ಈ ಬೀಡ್ಸ್ ಯೂಸ್ ಮಾಡ್ತಾಯಿದ್ದೀನಿ ನಾನು. ಸ್ವಲ್ಪ ಪೈಪ್ ಥರ ಇದೆ, ಆ ಥರದ್ದು ಯೂಸ್ ಮಾಡ್ತಾಯಿದ್ದೀನಿ. ಸ್ಯಾರಿ ಕುಚ್ಚಕ್ಕಾದರೆ ನಾನು ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 60 ರೌಂಡ್ಸ್ ಸುತ್ತಬಿಟ್ಟು ನೀಡಲ್ಗೆ ಹೇರ್ಸ್ ಇಟ್ಕೊಂಡಿದ್ದೀನಿ. 2 ಕಲರ್ಸ್ ಥ್ರೆಡ್ಡು ಸೇಮ್ 60 ರೌಂಡ್ಸೇ ಸುತ್ಕೊಂಡಿದ್ದೀನಿ. 60 ಆರ್ 65 ರೌಂಡ್ಸ್ ಸುತ್ಕೋಬೋದು ಅಷ್ಟೇ ಫ್ರೆಂಡ್ಸ್. ಅದರ ಮೇಲೆ ಸುತ್ಕೋಬೇಡಿ. ಸಣ್ಣ ಬೇಕು ಅಂದರೆ, ದಪ್ಪ ಬೇಕು ಅಂದರೆ ಬೇಕಾದ್ರೆ ಸುತ್ಕೋಬೋದು. ಸಣ್ಣ ಬೇಕು ಅಂದರೆ ಇನ್ನೂ 55 ಕೂಡ ಸುತ್ಕೋಬೋದು. ನಿಮ್ಮ ಏರಿಯಾದಲ್ಲಿ ಹೆಂಗೆ ಕಸ್ಟಮರ್ ಇಷ್ಟಪಡ್ತಾರೋ, ಇಲ್ಲ ನಿಮ್ಮ ಸ್ಯಾರಿಗೆ ಹಾಕ್ಕೋಬೇಕಂದ್ರೆ ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಆ ಥರ ಸುತ್ಕೊಳ್ಳಿ. ಇಷ್ಟು ಮೆಟೀರಿಯಲ್ಸ್ ಆದರೆ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಹಾಕೋದು ಹೇಗೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ ಫ್ರೆಂಡ್ಸು. ಈ ಥರ ನಾವು ಹಾಕ್ಕೊಂಡು ಹೋಗಿದ್ದೀವಲ್ಲ ನೋಡಿ, ಒಂದು ಬೀಡ್ ಹಾಕ್ಕೋಬೇಕು. ಒಂದು ಬೀಡ್ ಹಾಕ್ಕೊಂಡು ಇಲ್ಲಿ ಸ್ಯಾರಿವರೆಗೂ ಈ ಥರ ತಗೊಂಡೋಗಿ ನೋಡಿ, ಇಲ್ಲೇ ಆ ಬೀಡ್ಗೆ ಎಷ್ಟು ಸ್ಪೇಸ್ ಬೇಕಾಗುತ್ತೋ ಅಷ್ಟು ಸ್ಪೇಸ್ ನೋಡಿಕೊಂಡು ನೀಡಲ್ಲಿ ಚುಚ್ಕೊಂಡು ಈ ಥರ ನೀಟಾಗಿ ಹೇಳ್ಕೋಬೇಕು. ಈ ಥರ ಸ್ಟ್ರೈಟಾಗಿ ಸ್ಟಿಪ್ಪಾಗಿ ಇಟ್ಕೊಂಡು ಮತ್ತು ಇಲ್ಲಿ ಒಂದು ನಾಟ್ ಹಾಕ್ಕೋಬೇಕು. ಇಷ್ಟೇ ಫ್ರೆಂಡ್ಸ್. ಈ ಥರ ಈ ನಾಟ್ ಹಾಕ್ಕೊಂಡಿದ್ದಾದಮೇಲೆ ಮತ್ತು ಇದು ಕುಚ್ಚಿಗೆ ಸ್ಪೇಸ್ ಬರುತ್ತೆ. ನೀವೇನಾದರೂ ಟೆಜಲ್ಸ್ ರೆಡಿ ಮಾಡಿ ಇಟ್ಕೊಂಡಿದ್ದರೆ ಫಸ್ಟೇ, ನಾನು ಫಾರ್ ಎಕ್ಸಾಂಪಲ್ ಬೇರೆ ಕಲರ್ ಹಾಕಿ ತೋರಿಸ್ತೀನಿ. ಟೆಜಲ್ ಮಾಡಿ ಇಟ್ಕೊಂಡಿದ್ರೆ ಈ ಥರ ಟೆಜಲ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೋ ಸ್ಪೇಸ್ ಅಲ್ಲಿಗೆ ನೋಡಿಕೊಂಡು ಈ ಥರನೂ ನೀವು ಲಾಕ್ ಮಾಡಿಕೊಂಡು ನಾಟ್ ಹಾಕ್ಕೊಂಡು ಹೋಗ್ಬೋದು. ನೀವು ಟೆಜಲ್ಸ್ ರೆಡಿ ಮಾಡಿಲ್ಲ ಅಂದರೆ ಇದನ್ನ ರಿಮೂವ್ ಮಾಡಿಬಿಡೋಣ ಫಸ್ಟು. ನೀವು ಟೆಜಲ್ಸ್ ಏನಾದರೂ ರೆಡಿ ಮಾಡಿಲ್ಲ ಅಂದರೆ ಹೇಗೆ ಹಾಕೋದು, ಗ್ಯಾಪ್ ಬಿಟ್ಕೊಂಡು ಹೋಗಿದರೆ ಮತ್ತೆ ಅಂತ ಅದನ್ನು ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ನಿಮಿಷ ಫ್ರೆಂಡ್ಸ್ ನೋಡಿ, ಟೆಜಲ್ಸ್ ಇಷ್ಟು ಗ್ಯಾಪ್ ಗಿಲ್ಗೆ ಚುಚ್ಕೊಂಡಿದ್ವಲ್ಲ, ಆಗಲೇ ಆ ಟೆಜಲ್ಸ್ ಹಾಕಿ ನೋಡಿದಾಗ ಅದೇ ಗ್ಯಾಪ್ಗೆ ನೀರಲ್ಲಿ ಚುಚ್ಕೊಂಡು ಈ ಥರ ಹೇಳ್ಕೊಂಡು ಇಲ್ಲಿ ಒಂದು ನಾಟ್ ಹಾಕ್ಕೊಳ್ಳೋಣ. ಇಲ್ಲ ನಾಟ್ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ಒಂದು ಬೀಡ್ ಹಾಕ್ಕೊತಾ ಇದ್ದೀನಿ. ಈ ಬೀಡು ಅಷ್ಟೇ ಇಲ್ಲಿ ಹಾಕ್ಕೊಂಡು ನೀರಲ್ಲಿ ಈ ಥರ ಕೆಳಗಡೆಯಿಂದ ಮೇಲಕ್ಕೆ ಚುಚ್ಕೊಂಡು ಇಲ್ಲಿ ಒಂದು ನಾಟ್ ಹಾಕ್ಕೋಬೇಕು. ತುಂಬ ಈಸಿ ಫ್ರೆಂಡ್ಸ್, ಒಂದು ಅರ್ಧ ಗಂಟೆಯಲ್ಲೇ ಮುಗಿದೋಗುತ್ತೆ ಸ್ಯಾರಿ ಆದರೆ. ನಿಮಗೆ ಅಷ್ಟು ಈಸಿ ಮೆಥಡ್ ಇದೆ. ನಮ್ಮ ಚಾನಲ್ ಯಾರಾದರೆ ಫಸ್ಟ್ ನೋಡ್ತಾ ಇದ್ದೀರೋ ಅವ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರಾದರೆ ಆಲ್ರೆಡಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್. ಈ ಡಿಸೈನ್ ನಿಮಗೆ ಏನಾದ್ರು ಇಷ್ಟ ಆಗಿದೆ ಅಂದರೆ ನೈಸ್ ಡಿಸೈನ್ ಅಂತ ಒಂದು ಕಾಮೆಂಟ್ ಮಾಡಿ, ಹಾಗೆ ಲೈಕ್ ಒಂದು ಕೊಡಿ ಫ್ರೆಂಡ್ಸ್. ನೋಡಿ ಈ ಥರ ನಾಟ್ ಹಾಕೋದು ಮಾಮೂಲಿ ಇದೇ ಥರನೇ. ಕುಚ್ಚಿಗೆ ಎಷ್ಟು ಸ್ಪೇಸ್ ಬೇಕೋ ಅಷ್ಟು ಸ್ಪೇಸ್ ನೋಡಿಕೊಂಡು ಒಂದು ನಾಟ್ ಹಾಕಬೇಕು. ಈ ನಾಟ್ ಆದಮೇಲೆ ಮತ್ತೆ ಒಂದು ಬೀಡ್ ತಗೋಬೇಕು. ಎಷ್ಟು ಬೇಕೋ ಸ್ಪೇಸ್ ಅಷ್ಟು ನೋಡಿಕೊಂಡು ನೀರಲ್ಲಿ ಈ ಥರ ಚುಚ್ಕೊಂಡು ಇಲ್ಲಿ ಒಂದು ನಾಟ್ ಹಾಕ್ಕೊಳ್ಳೋದು. ಇದೇ ಥರ ಸ್ಯಾರಿ ಪೂರ್ತಿ ಆದರೆ ನಾವು ಫಿನಿಶ್ ಮಾಡ್ಕೊಂಡು ಹೋಗೋಣ. ಫಸ್ಟ್ ಸ್ಟೆಪ್ಪು ಮತ್ತು ಎರಡನೇ ಸ್ಟೆಪ್ಪು ಕುಚ್ಚು ಹಾಕ್ಕೊಂಡು ಬರೋಣ. ಬೇಕಂದರೆ ನೀವು ಒಂದೇ ಸ್ಟೆಪ್ಪಲ್ಲಿ ಮುಗಿಸೋಬೇಕು ಅಂದರೆ ಫಸ್ಟೇ ಟೆಜಲ್ಸ್ ರೆಡಿ ಮಾಡ್ಕೋಬೋದು. ಕೆಲವೊಬ್ಬರು ಟೆಜಲ್ಸ್ ಫಸ್ಟೇ ರೆಡಿ ಮಾಡ್ಕೊಳ್ಳೋಕ್ಕೆ ಕಷ್ಟ ಅನ್ಸುತ್ತಲ್ಲ, ಅಂಥವ್ರಿಗಾದರೆ ನಾನು ಈ ಥರ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೀವು ಬೇಕಾದ್ರೆ ನಿಮ್ಗೆ ಯಾವ ಥರ ಈಸಿ ಅನ್ಸುತ್ತೆ ಆ ಥರ ಎರಡೂ ಥರನೂ ಮಾಡ್ಬೋದು. ಎರಡೂ ಈಸಿನೇ ನಮಗಾದರೆ. ನಿಮ್ಗಾದರೆ ಯಾವ ಥರ ಈಸಿ ಅನಿಸಿದ್ರೆ ಆ ಡಿಸೈನ್ ಆದರೆ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ಥರ ಇಲ್ಲೇ ಒಂದು 2-3 ನಾಟ್ ಹಾಕ್ಕೊಂಡ್ಬಿಟ್ಟು ನೀರಲ್ಲಿ ಈ ಕಡೆ ತೊಗೊಂಡು ಕಟ್ ಮಾಡ್ಕೊಳ್ಳಿ ಥ್ರೆಡ್ಡು ಅಷ್ಟೇ. ತುಂಬ ಈಸಿ. ಈ ಥರ ಫುಲ್ ಫಿನಿಶ್ ಮಾಡ್ಕೊಂಡು ಬಂದಿದ್ದೀನಿ. ಈ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸಿದ್ದೀನಿ, ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸ್ಯಾರಿ ಪೂರ್ತಿ ಗೋಲ್ಡ್ ಕಲರು ಇದೆ, ಅದಕ್ಕೆ ನಾನು ಗೋಲ್ಡ್ ಜರಿ ತೊಗೊಂಡಿದ್ದೀನಿ. ನೀವು ಸ್ಯಾರಿಯಲ್ಲಿ ಸಿಲ್ವರ್ ಇದ್ದರೆ ಸಿಲ್ವರ್ ಜರಿ ತೊಗೊಳ್ಳಿ, ಕಾಫರ್ ಇದ್ದರೆ ಕಾಫರ್ ಜರಿ ತೊಗೊಳ್ಳಿ. ನಾನಾದರೆ ಗೋಲ್ಡ್ ಕಲರ್ ಜರಿ ತೊಗೊಂಡಿದ್ದೀನಿ. ಇದು ಯೂಸ್ ಮಾಡಿಕೊಂಡು ಕುಚ್ಚು ಕಟ್ಟೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇಲ್ಲಾದರೆ ಗ್ಯಾಪ್ ಬಿಟ್ಟಿದ್ವಲ್ಲ ನಾವು, ನಿಮಿಷ, ಇಲ್ಲಿ ಗ್ಯಾಪ್ ಬಿಟ್ಟಿದ್ವಲ್ಲ, ಇಲ್ಲಿ ನೀಟಾಗಿ ನೀಡಲ್ಲು ಈ ಥರ ಹೇಳ್ಕೊಂಡು ಹಿಂದ್ಗಡೆ ನೋಡಿ ನಮ್ಮ ಕುಚ್ಚಿಗೆ ಎಷ್ಟು ಬೇಕೋ ಥ್ರೆಡ್ಡು ಅಷ್ಟು ಬಿಟ್ಕೊಳ್ಳೋಣ. ಬಿಟ್ಕೊಂಡಿದ್ದಾದಮೇಲೆ ಈ ಥರ ಎರಡೂ ಫಿಂಗರ್ಸಲ್ಲಿ ಈ ಥರ ಟೈಟಾಗಿ ಇಟ್ಕೊಳ್ಳಿ. ಇಟ್ಕೊಂಡಿದ್ದಾದಮೇಲೆ ಜರಿ ತಗೊಂಡು ಈ ಜರಿನ ಒಂದು 3-4 ರೌಂಡ್ಸ್ ಈ ಥರ ಕುಚ್ಚಿಗೆ ಸುತ್ಕೋಬೇಕಾಗತ್ತೆ. ಸುತ್ಕೊಂಡು ಇಲ್ಲಿ ಮತ್ತೆ ಅದೇ ಥರನೇ ನಾಟ್ ಹಾಕ್ಕೋಬೇಕು, ಒಂದು 2-3 ನಾಟು. ಇದು ಕುಚ್ಚು ನಿಮ್ಗೆ ಏನಾದ್ರು ಅರ್ಥ ಆಗಿಲ್ಲ ಅಂದರೆ ಬೇಬಿ ಕುಚ್ಚು ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡಿದ್ದೀನಿ, ಅಲ್ಲಿ ಹೋಗಿ ನೋಡಿ ಫ್ರೆಂಡ್ಸ್, ನೀಟಾಗಿ ಅರ್ಥ ಆಗುತ್ತೆ.
ಮತ್ತು ಕುಚ್ಚು ಲೆಂತು ಎಷ್ಟು ಬೇಕೋ ಆ ಕಡೆ ಇರೋದು ಅಷ್ಟೇ ಲೆಂತ್ಗೆ ಈ ಥರ ಕಟ್ ಮಾಡ್ಕೊಳ್ಳೋಣ ನೀಟಾಗಿ ಒಂದೇ ಲೆವೆಲಾಗಿ. ಅದು ಆಗಿದ ತಕ್ಷಣ ಈಗ ಇನ್ನೊಂದು ಕಲರು 1 by 1 ಹಾಕ್ತಾಯಿದ್ನಲ್ಲ ಫ್ರೆಂಡ್ಸ್, ಅದಕ್ಕಾಗಿ ಈಗ ಇನ್ನೊಂದು ಕಲರ್ ತೊಗೊತಾ ಇದ್ದೀನಿ. ಅದು ಅಷ್ಟೇ ಈ ಥರ ಹೇಳ್ಕೊಂಡು ಎರಡು ಹಿಂದ್ಗಡೆ ಎಷ್ಟು ಬೇಕೋ ಕುಚ್ಚಿಗೆ ಅಷ್ಟೇ ಜಾಗ ಇದು ಬಿಟ್ಕೊಳ್ಳಿ ಥ್ರೆಡ್ಸು, ಇಲ್ಲಾಂದರೆ ನಿಮಗೆ ಸುಮ್ಮನೆ ಥ್ರೆಡ್ ಎಲ್ಲ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅಷ್ಟು ಬಿಟ್ಕೊಂಡಿದ್ದಾದಮೇಲೆ 2 ಫಿಂಗರಲ್ಲಿ ಈ ಥರ ಟೈಟಾಗಿ ಇಟ್ಕೊಂಡು ಈ ಥರ 3-4 ರೌಂಡ್ ಸುತ್ತಕೊಂಡು ಜರಿಗೆಯಲ್ಲಿ ನೀವು ಬೇಕು ಅಂದರೆ ಇನ್ನೂ ಎಕ್ಸ್ಟ್ರಾನೇ ಸುತ್ಕೋಬೋದು. ಒಂದು 4 ನಾಟ್ಸ್ವರೆಗೂ ಹಾಕ್ಕೊಳ್ಳಿ. ಈ ಥರ ಹಾಕ್ಕೊಂಡು ಜರಿನ ಕಟ್ ಮಾಡಿ, ಜರಿ ಕಟ್ ಮಾಡಿದ್ದಾದಮೇಲೆ ಸ್ಯಾರಿ ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟು ಲೆಂತ್ ನೋಡಿಕೊಂಡು ಈ ಥರ ಒಂದೇ ಲೆವೆಲಾಗಿ ನೀಟಾಗಿ ಒಂದೇ ಸರಿ ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದು ಆದಮೇಲೆ ಮತ್ತು ಈಗ ಇನ್ನೊಂದು ಕಲರ್ ತೋರಿಸ್ತೀನಿ ನೋಡಿ. ಇನ್ನೊಂದು ಕಲರ್ ಅಷ್ಟೇ ಈ ಥರ 2 ಫಿಂಗರಲ್ಲಿ ಇಟ್ಕೊಳ್ಳಿ ಟೈಟಾಗಿ. ಇಟ್ಕೊಂಡು ಜರಿ ತಗೊಂಡು ಒಂದು 3-4 ರೌಂಡ್ಸು ಈ ಥರ ಸುತ್ಕೊಳ್ಳಿ. ಸುತ್ಕೊಂಡಿದ್ದಾದಮೇಲೆ ಇಲ್ಲಿ ಅಷ್ಟೇ ಒಂದು 3-4 ನಾಟ್ಸು ಸ್ವಲ್ಪ ಟೈಟಾಗಿ ಹಾಕ್ಕೊಳ್ಳಿ ಬಿಗಿಯಾಗಿ. ಈ ಥರ ಟೈಟಾಗಿ ಹಾಕ್ಕೊಂಡಿದ್ದಾದಮೇಲೆ ಟ್ರಿಮ್ಮರ್ ತಗೊಂಡು ಜರಿನ ಕಟ್ ಮಾಡಿ. ಜರಿನ ಕಟ್ ಮಾಡಿದ್ದಾದಮೇಲೆ ಕುಚ್ಚು ಲೆಂತ್ ಆದರೆ ಒಂದೇ ಸರಿ ನೀಟಾಗಿ ಒಂದೇ ಲೆವೆಲಾಗಿ ಬರೋ ಹಾಗೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸ್ಯಾರಿ ಆದರೆ ಫಿನಿಶ್ ಆಗಿದೆ. ಫೈನಲ್ ಆಗಾದರೆ ಈ ಥರ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನಿಮಗೆ ಯಾರು ನಮ್ಮ ಡಿಸೈನ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಾಮೆಂಟ್. ಬಾಯ್ ಫ್ರೆಂಡ್ಸ್.